ನೋಡಿ ಹಾಲು ತಗೊಂಡಿದ್ದೀನಿ. ಹ್ಮ್ ಅಬ್ಬಾ, ಬೆಣ್ಣೆ ಬೆಣ್ಣೆ ತರ ಇದೆ ಮೇಡಮ್ನವ್ರೆ. ಮಕ್ಳಿಗೆ ಮುದುಕರಿಗೆ ನನ್ನಂತ ಯಂಗ್ ಫೆಲೋಸ್ಗೆ ಏನಾದ್ರೂ ಇಷ್ಟ ಆಗೋಂಥದ್ದು ಮಾಡ್ಕೊಡಿ ಮೇಡಮ್ನವ್ರೆ. ಓ ನೀವೇನ್ ಹೆಂಗ್ ಫೆಲೋನಾ? ಮತ್ತೆ ಇನ್ನೇನ್ ಮತ್ತೆ ಹೆಂಗಂಡ್ ಎನರ್ಜೆಟಿಕ್ ನಾನು. ಏನ್ ಮೇಡಮ್ನವ್ರೆ ಹೆಂಗ್ ಹೇಳ್ಬಿಟ್ರಿ? ಎನರ್ಜಿ ಇದೆ ಅಂತಂದ್ರಿ ಈಗ ಗುಳ್ಳೆ ಹೊಡೆದಾಕ್ ನೋಡಿವ್ ನಾನು. ಹೊಡ್ದಾಕೋಬೇಕಿತ್ತು. ಮತ್ತೆ ಹೇಳಿ ಮೇಡಮ್ನವ್ರೆ ಏನ್ ಮಾಡ್ಕೊಡ್ತೀರಾ? ಬೇಬಿ ಆಲೂಗಡ್ಡೆ ಬಳಸ್ಕೊಂಡು ಗ್ರೇವಿ ಮಾಡ್ಕೊಡ್ತೀನಿ ಬನ್ನಿ. ಓ ಸೂಪರ್ ಆಗಿರುತ್ತೆ ಮೇಡಮ್ನವ್ರೆ. ಬೇಬಿ ಆಲೂ ಗ್ರೇವಿ, ಅದಕ್ಕೆ ಕಾಂಬಿನೇಷನ್ ಏನ್ ಮೇಡಮ್ನವ್ರೆ? ಪೂರಿ ಮಾಡ್ಕೊಡ್ತೀನಿ ಬನ್ನಿ. ಗ್ರೇವಿ ಮಾಡೋದಕ್ಕೆ ಒಂದೆರಡು ಸೌಟು ಎಣ್ಣೆ ಹಾಕೊಂತ ಇದ್ದೀನಿ. ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಒಂದ್ 3 ಏಲಕ್ಕಿ, ಒಂದ್ 4-5 ಮೆಣಸು, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಸಣ್ಣ ಕಚ್ಚಿಟ್ಕೋಬೇಕು, ತುಂಬಾ ಸಣ್ಣ, ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ನೋಡಿ ಬೇಬಿ ಆಲೂಗಡ್ಡೆ ಸಿಪ್ಪೆ ಎರ್ದಿಟ್ಕೊಂಡಿದ್ದೀವಿ. ಸಪೋಸ್ ಏನಾದ್ರು ನಿಮ್ಗೆ ಏನಾದ್ರು ದಪ್ಪ ಇದ್ರೆ 2 ಭಾಗ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಗಿದ್ರೆ ಸಾಕು. ಈಗ ಟೊಮೆಟೊ ಹಾಕೊಳ್ಳೋಣ. ಈಗ ಒಂದ್ 3 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಈಗ ತುಂಬಾ ಮೆತ್ತಗಾಗಿರ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೊಂದ್ 5 ನಿಮಿಷ ಫ್ರೈ ಆಗ್ಲಿ, ಮುಚ್ಚಿಟ್ಕೊಂಡ್ಬಿಡೋಣ ಇದನ್ನ. ಬನ್ರಿ ಗ್ರೇವಿಗೆ ಮಸಾಲೆ ಹುರ್ಕೊಳ್ಳೋಣ. 2 ಸ್ಪೂನ್ ಧನಿಯಾ ಹಾಕೊಂತ ಇದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1 ಕಪ್ಪು ಏಲಕ್ಕಿ, ಮತ್ತೆ ಚಿಕ್ಕದ ಏಲಕ್ಕಿ ಒಂದ್ 4, ಅಂದ್ರೆ ಒಂದ್ 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದ್ 4-5. ಇದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಮೇಡಮ್ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಅಂದ್ರಲ್ಲ, ಏನ್ ಡ್ರೈ ಫ್ರೈ ಮಾಡ್ಕೊಳ್ಳೋದು? ಎಣ್ಣೆ ಹಾಕದೆ ಇರೋ ತರ ಫ್ರೈ ಮಾಡ್ಕೊಳ್ಳೋದು. ಓ ಅದನ್ನ ಡ್ರೈ ಫ್ರೈಯಾ? ಸರಿ ಮೇಡಮ್. ಮೇಡಮ್ನವ್ರೆ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಆಗಿದೆ? ಆಗಿದೆ. ಈಗ ತೆಗೆದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ನೋಡಿ ಇದಾಗಿದೆ. ಇದು ಈಗ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೋಡಿ ಪುಡಿ ಈ ತರ ನುಣ್ಣಗಾಗಿರ್ಬೇಕು. ನೋಡಿ ಈಗ 5 ನಿಮಿಷ ಆಗಿದೆ. ಇದು ಮೆತ್ತಗಾಗಿದೆ. ಈಗ ಮೊಸರು ಹಾಕೊಂಡ್ಬಿಡೋಣ. ಈಗ 1 ಕಪ್ ಮೊಸರು ಹಾಕೊಳ್ಳೋಣ. ಎರಡು ಸ್ಪೂನ್ ಚಿಲ್ಲಿ ಪೌಡ್ರು, ಚಿಕ್ಕಿ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, ಸ್ಪೂನ್ ಧನಿಯಾ ಪುಡಿ. ಅರ್ಧ ಕೆಜಿ ಇದೆ ಬೇಬಿ ಆಲೂಗಡ್ಡೆ, ಅದನ್ನ ಹಾಕ್ತಾ ಇದ್ದೀನಿ. ಇದು ಬೇಯ್ಲಿ, ಚೆನ್ನಾಗಿ ಬೇಯ್ಬೇಕು. ಇದ್ರ ಗ್ರೇವಿಲೆ ಬೆಂದ್ರೆ ಚೆನ್ನಾಗಿರುತ್ತೆ. 2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ, ತಿರುಗಿಸ್ಬಿಟ್ಟು. ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ, ಬೇಯ್ಬೇಕಲ್ವಾ, ಅದಕ್ಕೇನೆ. ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳೋಣ. ಏನ್ ಮೇಡಮ್ನವ್ರೆ ಮುಚ್ಚಿಟ್ರು ಇಷ್ಟೊಂದು ಪರಿಮಳ ಬರ್ತಾ ಇದೆ? ಇನ್ ನೋಡ್ರಿ, ನೀವ್ ಕಳೆದೋಗ್ಬಿಡ್ತೀರಾ. ಅಯ್ಯೋ ಮೇಡಮ್ನವ್ರೆ, ನಾನು ಕಳೆದೋಗ್ಬಿಟ್ರೆ ನೀವು ಹುಡುಕ ಬರ್ಬೇಕಾಗ್ತದೆ. ನಾನೇನ್ ಹುಡ್ಕೊಂಬರಲ್ಲ, ಹೇಳ್ರಿ. ಅಯ್ಯೋ ನೀವಾಗ ಅಂತೀರಾ. ಒಂದ್ 5 ನಿಮಿಷ ಕಾಣದೇ ಇದ್ರೆ ರಾಣಿ ಡ್ಯಾಡಿ ಎಕ್ಕಡ್ ಪೈರಿ, ಏಕೆ ಡ್ಯಾಡಿ ಎಕ್ಕಡ್ ಪೈರಿರಾ ಅಂತಾರ. ನಿಜ ಮೇಡಮ್ನವ್ರೆ, ನೀವ್ ಹಂಗೆ ಮಾಡೋದು. ಏನಿಲ್ಲ, ನನ್ ಮೇಲೆ ಅಷ್ಟೊಂದು ಪ್ರೀತಿ ನನಗೆ. ನಿಮ್ಗೆ ಪ್ರೀತಿ ಇಲ್ವಾ ಮೇಡಮ್ನವ್ರೆ? ಇದ್ರಲ್ಲಿ ಹೇಳ್ರಿ, ಈ ಕಡೆ ತಿರುಗ್ರಿ. ಬರಸ್ರಿ ಹೋಗ್ಲಿ. ಆಯ್ತು ಮೇಡಮ್ನವ್ರೆ, ಹೊಸ ಫ್ರಿಡ್ಜ್ ಮಾಡ್ತಾ ಇದ್ದೀನಿ. ಎಲ್ಲ ಗಬ್ಬೆ ಬರ್ಸ್ಬಿಟ್ಟಿದ್ದೀರಾ. ಗಬ್ಬೆದ್ದು ಹೋಗಿದೆ ಅದಿ ಅಲ್ಲಿ ನೋಡಿ. ಈಗ ಹೊಸ ಫ್ರಿಡ್ಜ್ ಆಗೋಯ್ತು ಈಗ. ಇಲ್ಲೆಲ್ಲ ಒರೆಸ್ರಿ ನೋಡಿ, ಇಲ್ಲೆಲ್ಲ. ಓ ಹೌದು, ಸರಿ ಸರಿ ಮೇಡಮ್ನವ್ರೆ. ಹೋಗ್ಬಿಟ್ಟು ಕನ್ನಡಿಯಲ್ಲಿ ಮುಖ ನೋಡ್ಕೊ ಹೋಗ್ರಿ. ಇಲ್ಲೇ ಕಾಣಿಸ್ತಾ ಇದ್ದಾರೆ ಮೇಡಮ್ನವ್ರೆ. ಸುಂದರ ಸುರ ಸುಂದರ ಸುರ ಸುಂದರ ನೋಡಿ, ಕಮೆಂಟ್ ಅಲ್ಲಿ ತಿಳಿಸಿ ನಾನು ಫ್ರಿಡ್ಜ್ ನ ಹೊಸದಾಗಿ ಮಾಡಿದಿನ. ಹೇಗಿದೆ? ಬನ್ನಿ, ಆಗಿದೆಯಾ ನೋಡೋಣ. ನೋಡಿ ಈಗ ಆಗಿದೆಯಾ ಇಲ್ವಾ ಟೆಸ್ಟ್ ಮಾಡೋಣ ಬನ್ನಿ. ಆಗಿದೆ. ಇದು ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಏನಕ್ಕೆ ಹಾಕಿದ್ರೆ? ಖಾರ ಕಡಿಮೆ ಮಾಡುತ್ತೆ, ಮತ್ತೆ ಟೇಸ್ಟ್ ಕೊಡುತ್ತೆ. ಅವಾಗ್ಲೇ ಮಸಾಲೆನ ಫ್ರೈ ಮಾಡ್ಬಿಟ್ಟು ಪುಡಿ ಮಾಡ್ಕೊಂಡ್ರಲ್ಲ, ಅದೆಲ್ಲಿ ಹಾಕ್ಲೇ ಇಲ್ಲ. ಈಗ ಹಾಕ್ತೀನಿ ನೋಡಿ. ಈಗ ಇದಕ್ಕೊಂದ್ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾದಿದೆ. ಇದೊಂದ್ 2-3 ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ.
2 ಸ್ಪೂನು ಕಡಲೆ ಹಿಟ್ಟು. ಮೇಡಮ್ ಅವ್ರೆ ಕಡ್ಲೆ ಹಿಟ್ಟು ಎಲ್ಲಿ ಹಾಕೊಂಡ್ರಿ? ಇದು ಥಿಕ್ನೆಸ್ ಬರೋದಕ್ಕೆ ಹಾಕ್ತಾ ಇದೀನಿ. ಓ ಕಡ್ಲೆ ಹಿಟ್ಟು ಹಾಕೊಂಡ್ರೆ ಥಿಕ್ನೆಸ್ ಬರುತ್ತಾ? ಸ್ವಲ್ಪ. ಹಾ ಸರಿ. ಅಂದ್ರೆ ಜಾಸ್ತಿನೂ ಹಾಕ್ಬಾರ್ದು. ಹೌದು, ಜಾಸ್ತಿ ಹಾಕ್ಬಾರ್ದು. ನೋಡಿ ಇಷ್ಟ ಆಗಿದ್ರೆ ಸಾಕು. ಈಗ ಪೌಡ್ರು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ 2 ಸ್ಪೂನ್ ಅಷ್ಟು ಹಾಕೊಂತ ಇದೀನಿ. ಸ್ವಲ್ಪ ನೀರು. ನೋಡಿ ಈಗ ಇದು ತೆಗೆದ್ಬಿಟ್ಟು ಇದಕ್ಕೆ ಹಾಕೊಂಡ್ಬಿಡೋಣ. ಉಪ್ಪು ಕಡಿಮೆ ಇದ್ರೆ ಸೇರ್ಸ್ಕೋಬಹುದು ಇದಕ್ಕೆ. ಮೇಡಮ್ ನವ್ರೆ ಉಪ್ಪು ಕಡಿಮೆ ಇದ್ರೆ ಹಾಕೋಬಹುದು ಅಂದ್ರಿ, ಉಪ್ಪೇನ ಜಾಸ್ತಿ ಆಗೋದ್ರೆ ಏನ್ ಮಾಡ್ತೀರಾ? ಉಪ್ಪು ಜಾಸ್ತಿ ಆದ್ರೆ ಸ್ವಲ್ಪ ನೀರ್ ಹಾಕೋಬಹುದು. ಮತ್ತೆ ಇದು ಕೆಲವರು ಆಲೂಗಡ್ಡೆ ಹಾಕ್ತಾರೆ. ಇದ್ರಲ್ಲಿ ಆಲೂಗಡ್ಡೆ ಇದೆಯಲ್ವಾ, ಹಾ ಸರಿ ಹೋಗುತ್ತೆ. ನೋಡಿ ಇದಾಗಿದೆ. ಈಗ ತೆಗ್ದಿಟ್ಬಿಟ್ಟು ಪೂರಿ ಮಾಡ್ಕೊಳ್ಳೋಣ. ಓ ಪೂರಿಗೆ ರೆಡಿ ಮಾಡ್ಕೊಂತೀರಾ? ಹೌದು. ಪೂರಿ ಯಾವ ತರ ಇರ್ಬೇಕು ಮೇಡಮ್ ನವ್ರೆ? ನನ್ ತರ ಇರ್ಬೇಕು, ಬುಟ್ಟಿಗೆ ಉಬ್ಕೊಂಡಿರ್ಬೇಕು. ಉಬ್ಕೊಳತ್ಬಿಟ್ರಿ. ಈ ತರ ಉಬ್ಕೊಂಡಿರ್ಬೇಕು ಮೇಡಮ್ ನವ್ರೆ. ಉಬ್ಬುತ್ತೀನಿ ಬಂದ್ರೆ ನಿಮ್ಮನ್ನು. ಎಣ್ಣೆ ಕಾಯಕ್ ಇಟ್ಟಿದ್ದೀನಿ. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಹಿಟ್ಟು ಕಲ್ಸಿಟ್ಕೊಂಡಿದ್ದೆ. ಈಗ ಪೂರಿ ಗುಂಡೆ ಹಾಕೊಳ್ಳೋಣ. ಮೇಡಮ್ ನವ್ರೆ ಒಂದ್ ನಿಮಿಷ ನಿಮ್ಮನ್ನ ಕೇಳೋಣ ಅಂತ ಇದ್ದೆ. ಹೇಳಿ, ಈಗ ಪೂರಿ ಹೊಸಿಬೇಕಾದ್ರೆ ಕೆಲವರು ಹಿಟ್ಟು ಹಾಕೊಂಡು ಹೊಸಿತಾರೆ, ನೀವ್ ಯಾಕೆ ಹಿಟ್ಟು ಹಾಕೊಂಡು ಹೊಸಿತಾ ಇಲ್ಲ? ಹಿಟ್ಟು ಹಾಕೊಂಡು ಹೊಸಿದ್ರೆ ಎಣ್ಣೆ ಎಲ್ಲ ಗಲೀಜಾಗುತ್ತೆ. ಎಣ್ಣೆ ಹಾಕೊಂಡು ಹೊಸ್ರೆ ಎಣ್ಣೆ ಗಲೀಜಾಗಲ್ಲ. ಹೌದು, ಒಳ್ಳೆ ಐಡಿಯಾ ಮೇಡಮ್ ನವ್ರೆ ನಿಮ್ದು. ಅದೆಲ್ಲಿತ್ತೋ ಏನ್ ಕತ್ತೆ ನಿಮ್ಮ ತಲೆ? ಏನೇ ನಿಮ್ ತಲೆ ತಗೊಂಡೋಗಿ ಮೆಣಸಿನ ಗಿಡಕ್ಕೆ ಇಡ್ಬೇಕು ಮೇಡಮ್ ನವ್ರೆ. ಏನ್ ಎಲ್ರು ಹಾಗೆ ಮಾಡ್ತಾರೆ ಹೇಳ್ರಿ. ಏನೋ ನಾನೆಲ್ಲೂ ನೋಡ್ಲಿಲ್ಲ, ನಿಮ್ ಮುಂದೆ ನೋಡಿದ್ದು. ಏನಿಲ್ಲ ಮೇಡಮ್ ನವ್ರೆ ಎಣ್ಣೆ ಬಿಸಿ ಆಗಿದೆಯಲ್ಲ ಅನ್ನೋದು ಹೇಗ್ ಗೊತ್ತಾಗುತ್ತೆ? ನೋಡಿ ಈಗ ಹಾಕ್ತಾ ಇದ್ದೀನಿ. ನೋಡಿ ಇದ್ ಮೇಲಕ್ ಬಂತಲ್ಲ, ಹಾ. ಈಗ ಕಾದಿದೆ ಅಂತ. ಓ ಸರಿ. ಓ ಹಾಕಿದ ತಕ್ಷಣ ಅದ್ ಮೇಲಕ್ ಬಂದ್ರೆ ಕಾದಿದೆ ಅಂತ. ಸರಿ ಮೇಡಮ್. ನೋಡಿ ಎಣ್ಣೆ ಕಾದಿದ್ಯಲ್ವಾ, ಪೂರಿ ಹಾಕೊಂಡ್ಬಿಡೋಣ. ನೋಡ್ರಿ ನಿಮ್ಮಂಗೆ ಬಂದಿದೆ ಪೂರಿ. ನಾನು ಹೇಳ್ದಾಗೆ ಮಾಡ್ತಾ ಇದ್ದಲ್ಲ ಮೇಡಮ್ ನವ್ರೆ, ಸೇಮ್ ನನ್ ತರನೇ ಓದ್ಕೊಂಡಿದೆ. ಸ್ವಲ್ಪ ಕೊತ್ತಂಬರಿ, ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಬೇಬಿ ಆಲೂ ಗ್ರೇವಿ ಕಾಂಬಿನೇಷನ್ ಪೂರಿ ಮಾಡಿದ್ದಾರೆ, ಜಮಾಯಿಸೋಣ ಬನ್ನಿ. ಅಬ್ಬಬ್ಬಾ. ಬಿಸಿ ಬಿಸಿ ಪೂರಿ ಕೊಟ್ಟಿದ್ದಾರೆ. ಅಬ್ಬಾ. ನೋಡಿ ಹಾಲು ತಗೊಂಡಿದ್ದೀನಿ, ಬೇಬಿ ಹಾಲು. ಈಗ ಜಮಾಯಿಸ್ತೀನಿ ನೋಡಿ. ಅಬ್ಬಾ, ಬೆಣ್ಣೆ ತರ ಇದೆ ಹಾಲು, ಅಷ್ಟು ಚೆನ್ನಾಗಿದೆ. ಈಗ ಬರೀ ಹಾಲು ತಿಂತೀನಿ. ಅಬ್ಬಬ್ಬಬ್ಬಬ್ಬ. ಒಳ್ಳೆ ಬೆಣ್ಣೆ ತರ ಕರಗೋಗ್ತಾ ಇದೆ ಹಾಲು, ಅಷ್ಟು ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಪರ್ಫೆಕ್ಟ್ ಆಗಿ ಮಾಡಿದಾರೆ ಬಿಡಿ. ಈ ಪೂರಿ ಹೇಗಿದೆ ಅಂತ ತೋರಿಸ್ತೀನಿ. ಆಹಾ, ಒಳ್ಳೆ ಸ್ಮೂತ್ ಆಗಿ ಹತ್ತಿ ತರ ಇದೆ ನೋಡಿ. ಅಬ್ಬಾ ಏನ್ ನೋಡಿ, ಒಳ್ಳೆ ಸ್ಪಾಂಜ್ಗಿಂತ ಸೂಪರ್ ಆಗಿದೆ ನೋಡಿ. ಆಹಾ, ಎಷ್ಟು ಸ್ಮೂತ್ ಆಗಿ ಹೋಗುತ್ತೆ ಅಂದ್ರೆ ಕೇಳ್ತಾ ಇದ್ರೆ ಅಷ್ಟು ಸ್ಮೂತ್ ಆಗಿ ಇದಾಗುತ್ತೆ. ಒಳ್ಳೆ ಲೇಯರ್ ತರ ಇದೆ ನೋಡಿ. ಈ ತರ ಇರ್ಬೇಕು ಪೂರಿ ಯಾವಾಗ್ಲೂ. ಕೆಲವ್ರು ಏನ್ ಮಾಡ್ತಾರೆ, ಪೂರಿ ಮಾಡ್ಬಿಟ್ರೆ ಪಕ್ಕದಲ್ಲಿ ಸುತ್ತಿ ಇಟ್ಕೋಬೇಕು, ಯಾಕೆಂದ್ರೆ ಕುಟ್ಟಕ್ಕೆ ಅಷ್ಟು ಗಟ್ಟಿ ಮಾಡ್ತಾರೆ ಪೂರಿನ. ಪೂರಿ ಎತ್ತು ಬರ್ಬೇಕಾದ್ರೆ ಮತ್ತೆ ಊದ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಬಿಸಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು. ತುಂಬಾ ಚೆನ್ನಾಗಿ ಬಿಸಿ ಆಗಿದ್ರೆ ಪೂರಿ ಅವಾಗ ಚೆನ್ನಾಗಿ ಊದ್ಕೊಳ್ತವೆ. ಎಣ್ಣೆ ಬಿಸಿ ಆಗದೆ ಇದ್ರೆ ಊದ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ?
ಅಬ್ಬಾ ಇದು ಟೇಸ್ಟ್ ಅಂದ್ರೆ ಈ ತರ ಟೇಸ್ಟ್ ಮಾಡ್ಕೊಂಡು ತಿಂದ್ರೆ ನೀವು ಈ ತರ ಮಾಡ್ಕೊಂಡು ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ. ನಾವು ಹೋಟ್ಲು ಮಾಡ್ಬೇಕಾದ್ರೆ ಎಲ್ಲರೂ ನಮ್ಮ ಹೋಟ್ಲಿಗೆ ಬರೋರಲ್ವಾ, ಡ್ರೈವರ್, ಕಂಡಕ್ಟರ್, ಬೇರೆಯವರೆಲ್ಲ ಅವ್ರು ಕೇಳೋರು, ಏನಾಂಟಿ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಿ ಪೂರಿನ, ಹಾಗೆ ಊದ್ಕೊಳ್ತಾವ್ ನಿಮ್ ಪೂರಿ, ಅದೇ ನಾವು ಮಾಡಿದ್ರೆ ಯಾಕೆ ಆಂಟಿ ಹಿಂಗ್ ಊದ್ಕೊಳ್ಳೋದಿಲ್ಲ ಅಂತ ಕೇಳೋರು. ಆಮೇಲೆ ಇನ್ನೊಂದ್ ಏನ್ ಹೇಳೋರು ಗೊತ್ತಾ, ಪಕ್ಕದಲ್ಲಿ ಸುತ್ತಿದಾಗ ಸುತ್ತಿ ಇಟ್ಕೋಬೇಕು ಆಂಟಿ, ಯಾಕೆ ಅಂತ ಕೇಳಿವ, ಅದೇ ಕುಟ್ಟಿ ಕುಟ್ಟಿ ತಿನ್ನಕ್ಕೆ ಅಂತ ಹೇಳೋರು. ಹೌದು, ಕೆಲವರು ಮೈದಾ ಹಿಟ್ಟಲ್ಲಿ ಪೂರಿ ಮಾಡ್ತಾರೆ, ಅದು ಸೂಕ್ತ ಅಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ. ಈ ತರ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಂಡು ತಿನ್ಬೇಕು ಯಾವಾಗ್ಲೂ ಪೂರಿನ, ಆವಾಗ ನಿಮಗೆ ಆರೋಗ್ಯಕ್ಕೆ ಒಳ್ಳೆ ಹಿತಕರವಾಗಿರುತ್ತೆ. ಇದೇ ತರ ಆರೋಗ್ಯಕರ ರೆಸಿಪಿಗಳಿಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮಾಡ್ತಿರಲ್ಲ. ಓಕೆ, ಬಾಯ್.